ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಹೇಗಿದ್ದೀರಿ ಎಲ್ಲರೂ? ನಾನು ಲೈವಲ್ಲಿ ಬಂದಾಗ ಕೂಡ ನನಗೆ ಪ್ರತಿ ಸಾರಿ ನಮ್ಮ ವಿದ್ಯಾರ್ಥಿಗಳು ಕೇಳ್ತಾ ಇರುವಂಥ ಒಂದು ಪ್ರಶ್ನೆ ಏನಪ್ಪ ಅಂತಂದರೆ, ನಮ್ಮ BSc ನರ್ಸಿಂಗ್ ರಿಸಲ್ಟ್ ಯಾವಾಗ ಬರುತ್ತೆ ಅಂತ ಹೇಳಿ ಒಂದಷ್ಟು ಕಾಮೆಂಟ್ಗಳು ಕೂಡ ಬಂದಿರುವಂಥದ್ದು. ಅದಕ್ಕೆ ನಾನು ರಿಪ್ಲೈ ಮಾಡುವಂಥ ಕರ್ತವ್ಯ ನನ್ನದಾಗಿದೆ. ನೋಡಿ, ನಮ್ಮ ರಾಜೀವ್ ಗಾಂಧಿ ಯೂನಿವರ್ಸಿಟಿಯಿಂದ ಏನೋ ಒಂದು ವ್ಯಾಲ್ಯುವೇಷನ್ ಕಂಪ್ಲೀಟ್ ಆಗಿದೆ. ನಾನು ನೋಡಿದಾಗೆ ವ್ಯಾಲ್ಯುವೇಷನ್ ಅಂತೂ ಕಂಪ್ಲೀಟ್ ಆಗಿದೆ. ಯಾಕಂದರೆ ನಾವು ಪ್ಯಾರಾಮೆಡಿಕಲ್ ವ್ಯಾಲ್ಯುವೇಷನ್ಗೆ ಹೋಗಬೇಕಾದ್ರೂ ಕೂಡ ಅಲ್ಲಿ ನಾವು ನೋಡ್ತಾ ಇದ್ವಿ, BSc ನರ್ಸಿಂಗ್ ವ್ಯಾಲ್ಯುವೇಷನ್ ನಡೀತಾ ಇತ್ತು. ಇವೊಂದು ಕೂಡ ಈ JNM ನರ್ಸಿಂಗದ್ದು ಕೂಡ ವ್ಯಾಲ್ಯುವೇಷನ್ ಈಗ ಸ್ಟಾರ್ಟ್ ಆಗಿದೆ. ಅವಾಗ ಕೂಡ ನಾವು ಹೋದಾಗ BSc ನರ್ಸಿಂಗ್ ವ್ಯಾಲ್ಯುವೇಷನ್ ಎಲ್ಲ ಕಂಪ್ಲೀಟ್ ಆಗಿತ್ತು. ಆದರೆ ಅದರ ಒಂದು ಅಪ್ಡೇಟನ್ನು ಕೂಡ ನಾನು ತುಂಬ ಕಡಿಮೆ ಮಾಡ್ತೀನಿ ಯಾವಾಗಲೂ. ಸಾಮಾನ್ಯವಾಗಿ ನಾನು ಏನು ಮಾಡ್ತೀನಪ್ಪ ಅಂತಂದರೆ, ಈ ಒಂದು ರಾಜೀವ್ ಗಾಂಧಿ ಯೂನಿವರ್ಸಿಟಿಗೆ ಸಂಬಂಧಿಸಿದಂಥ ಅಪ್ಡೇಟ್ಗಳಿದ್ದಾವೆ, ತುಂಬ ಕಡಿಮೆ ನಾನು ಮಾಹಿತಿಯನ್ನು ತಲೆ ಹಾಕುವಂಥದ್ದು. ಯಾಕಂದರೆ ತುಂಬ ಸಂಪರ್ಕ ಕಡಿಮೆ ಇರುವಂಥದ್ದು ಮತ್ತು ಅಷ್ಟಕ್ಕಷ್ಟೇ ನ್ಯೂಟ್ರಲ್ ಆಗಿರುವುದರಿಂದ ಇನ್ಫಾರ್ಮೇಷನ್ಸ್ಗಳು ಏನಪ್ಪ ಅಂದರೆ ನನಗೆ ಕೊಡುವಂಥ ಮಾಹಿತಿ ನಾವು ಕರೆಕ್ಟಾಗಿದ್ದರೆ ತುಂಬ ಒಳ್ಳೆಯದು. ನಾವು ಅಟ್ಲೀಸ್ಟ್ ಅಡ್ಡಗೋಡೆ ಮೇಲೆ ದೀಪ ನೋಡಿ ಇರ್ಬೋದು, ಬಟ್ ಈ ಒಂದು ರಾಜೀವ್ ಗಾಂಧಿಯಿಂದ ಬರುವಂಥ BSc ನರ್ಸಿಂಗ್ ಎಕ್ಸಾಮ್ ಇರ್ಬೋದು, ರಿಸಲ್ಟ್ ಅಪ್ಡೇಟ್ ಇರ್ಬೋದು, ಇವೆಲ್ಲವೂ ಕೂಡ ನನಗೆ ಅಪ್ಡೇಟ್ ಮಾಡುವಂಥದ್ದು ತುಂಬ ಕಡಿಮೆ. ಆದರೆ ಒಂದು ಹೇಳ್ಬೋದು ಏನಪ್ಪ ಅಂದರೆ, BSc ನರ್ಸಿಂಗ್ ವ್ಯಾಲ್ಯುವೇಷನ್ಸ್ ಸಂಪೂರ್ಣವಾಗಿ ಕಂಪ್ಲೀಟ್ ಆಗಿದೆ. ನಾನು ಕಣ್ಣಾರೆ ಕಂಡಂತೆ ವ್ಯಾಲ್ಯುವೇಷನ್ ಎಲ್ಲ ಮುಗಿದ್ಬಿಟ್ಟಿದೆ. ಏನೋ ರಿಸಲ್ಟ್ ನೋಡಿ, ನಿಮಗೆ ವ್ಯಾಲ್ಯುವೇಷನ್ ಹೋದ್ವಾರ ಮುಗಿದಿರುವಂಥದ್ದು. ಇನ್ನು ಮೇಲೆಪ್ಪ ಅಂತಂದರೆ ನಿಮಗೆ ರಿಸಲ್ಟ್ ಏನೋ ಒಂದು ವಾರದಲ್ಲಿ ಪ್ರೋಗ್ರೆಸ್ಸು ಎಲ್ಲ ನೋಡಿಕೊಂಡು ಏನಾದರೂ ವೇರಿಯೇಷನ್ಗಳನ್ನು ನೋಡಿಕೊಂಡು ನಿಮ್ಮ ರಿಸಲ್ಟ್ಗಳನ್ನು ಡಿಕ್ಲರೇಷನ್ ಮಾಡ್ಬೋದು. ಈ ವಾರ ಬರುತ್ತೋ ಮುಂದಿನ ವಾರ ಬರುತ್ತೋ ಕೊಟ್ಟಿಲ್ಲ, ಬಟ್ ಆಲ್ರೆಡಿ ಹೋದ ವಾರನೇ ಏನಾಗಿದೆಪ್ಪ ಅಂದರೆ ನಿಮ್ಮದು ವ್ಯಾಲ್ಯುವೇಷನ್ ಎಲ್ಲ ಕಂಪ್ಲೀಟ್ ಆಗಿದೆ. ಇನ್ನು ವ್ಯಾಲ್ಯುವೇಷನ್ ಕಂಪ್ಲೀಟ್ ಆಗಿದ ಮೇಲೆ ಒಂದು ವಾರ ಲೆಕ್ಕ ತಗೋರಿ, ಗೌರ್ಮೆಂಟ್ ಹಾಲಿಡೇಗಳನ್ನು ಹೊರತುಪಡಿಸಿ. ಈ ಸೆಕೆಂಡ್ ಸ್ಯಾಟರ್ಡೇ, ಸಂಡೇ ಗೌರ್ಮೆಂಟ್ ಹಾಲಿಡೇಸ್ ಇರ್ತಾವಲ್ಲ, ಇವುಗಳನ್ನು ಬಿಟ್ಟು ಒಂದು 10 ಡೇಸ್ ಲೆಕ್ಕ ತಗೋರಿ. ಒಂದು 10 ಡೇಸ್ ಒಳಗಡೆ ನಿಮ್ಗಳಿಗೆ ರಿಸಲ್ಟ್ ಬರುವಂಥ ಸಾಧ್ಯತೆ. ಈ ಹೋದ ವಾರ ಆಗಿದ್ದ ಮೇಲೆ ಈಗ ಒಂದು 5 ಡೇಸ್ ಆಯ್ತು. ಈಗ ಇನ್ನೊಂದು 5 ಡೇಸ್ ಒಳಗಡೆ ನಿಮಗೆ ರಿಸಲ್ಟ್ ಡಿಕ್ಲರೇಷನ್ ಆಗುವಂಥ ಎಲ್ಲ ಸಾಧ್ಯತೆಗಳಿದಾವೆ. ಬಟ್ ಮಾಹಿತಿ ತುಂಬ ಕಡಿಮೆ ನಾ ಹೇಳೋದು, ಹೀಗಾಗಿ ಅದ್ರ ಬಗ್ಗೆ ಏನು ಹೇಳಕ್ಕೆ ಹೋಗೋದಿಲ್ಲ. ಬಟ್ ವ್ಯಾಲ್ಯುವೇಷನ್ ಅಂತ ಕಂಪ್ಲೀಟ್ ಆಗಿದೆ, ಇದು ನನಗೆ ಪಕ್ಕಾ ಗೊತ್ತಿದೆ. ಇದನ್ನು ಮಾತ್ರ ನಿಮಗೆ ಇದರಲ್ಲಿ ಮಾಹಿತಿ ಕೊಡ್ಬೋದು. ಮತ್ತು ಇನ್ ಕೇಸ್ ಆಫ್ ನೀವು ರಿಸಲ್ಟ್ಗಳು ನೋಡ್ಕೋಬೇಕಂತಂದರೆ ಈ ಒಂದು ವೆಬ್ಸೈಟಿಗೆ ಹೋಗ್ರಿ. ವೆಬ್ಸೈಟಿಗೆ ಹೋಗಿ ಇಲ್ಲಿ ಕೆಳಭಾಗದಲ್ಲಿ ಕೂಡ ನಿಮಗೆ ರಿಸಲ್ಟ್ ಅಂತ ಇರುತ್ತೆ, ಅಲ್ಲಿ ಕ್ಲಿಕ್ ಮಾಡಿದರೆ ನಿಮಗೆ ರಿಸಲ್ಟ್ ಶೋ ಆಗುತ್ತೆ. ಇಲ್ಲಪ್ಪ ಅಂತಂದರೆ ಇನ್ನೊಂದು ಹೇಳೋದಂದರೆ, ರಿಸಲ್ಟ್ ನೋಡ್ಕೊಳ್ಳಿಕ್ಕೆ ನೋಡಿ ಈ ರೀತಿಯಾಗಿ ನೀವು ಗೂಗಲ್ ಒಳಗಡೆ ಹೋಗಿ EMS ರಿಸಲ್ಟ್ ಅಂತ ಹೊಡೀರಿ. ಅದಕ್ಕೆ ಫಸ್ಟ್ನೇ ಕ್ಲಿಕ್ ಮಾಡಿ, ಈ ರೀತಿ ಕೂಡ ಬರುತ್ತೆ ನಿಮಗೆ. ಈ ರೀತಿ ಬಂದಾಗ ಕೂಡ ನೀವು ನೋಡ್ತಾ ಇರಿ. ಈಗ ನೋಡಿ, ಈ ರೀತಿ ನೀವು EMS ರಿಸಲ್ಟ್ ಅಂತ ಗೂಗಲಲ್ಲಿ ಸರ್ಚ್ ಮಾಡಬೇಕು. ಈ ರೀತಿ ಓಪನ್ ಆಗುತ್ತೆ. ಇಲ್ಲಿ ನಿಮ್ಮ ರಿಜಿಸ್ಟ್ರೇಷನ್ ನಂಬರು, ಯಾವ ಇಯರನ್ನು, ಯಾವ BSc ಯಾವ ಸೆಮಿಸ್ಟ್ರು ಅನ್ನ ಹಾಕಿದರೆ ನಿಮಗೆ ಕ್ಲಿಯರಾಗಿ ಗೊತ್ತಾಗ್ಬಿಡುತ್ತೆ. ಇಲ್ಲಿ ಆರಾಮ್ ಡೈಲಿ ನೋಡ್ಕೊಳ್ಬೋದು, ವೇಟ್ ಮಾಡುವಂಥ ಅವಶ್ಯಕತೆ ಇಲ್ಲ. ಡೈಲಿ ಒಂದು ಮಾರ್ನಿಂಗ್ ಈವ್ನಿಂಗ್ ಚೆಕ್ ಮಾಡ್ತಾಯಿರಿ, ನಿಮ್ಮ ರಿಸಲ್ಟ್ ನಿಮಗೆ ಗೊತ್ತಾಗುತ್ತೆ. ಶೋ ಆಗಿಲ್ಲಪ್ಪ ಅಂತಂದರೆ ರಿಸಲ್ಟ್ ಬಂದಿಲ್ಲ ಅಂತ ಅರ್ಥ, ಶೋ ಆದರೆ ಬರುತ್ತೆ ಅಂತ ಅರ್ಥ, ಅಂದರೆ ಬಂದುಬಿಟ್ಟಿದೆ ಅಂತ ಅರ್ಥ.